ವಾಲ್ಮೀಕಿ ಸಮುದಾಯದ ಮುಖಂಡ ಶ್ರೀರಾಮುಲು ಈಗ ಬಿಜೆಪಿಯನ್ನ ತೊರೆಯುವಂತ ಚಿಂತನೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಮಾತು ಕೂಡ ಆಡಿದ್ದಾರೆ. ಯಾಕೆ ಅವರು ಬಿಜೆಪಿಯನ್ನ ನಾನು ಬಿಡ್ತೀನಿ ಅನ್ನುವಂಥ ಮಾತಾಯಿತು. ಕರ್ನಾಟಕದ ಉಸ್ತುವಾರಿ ದೆಹಲಿಯಿಂದ ಬಂದಂಥವ್ರು ಮಾಡಿರುವಂಥ ಎಡವಟ್ಟಿದು. ಇಲ್ಲೇ ಇದ್ದಂಥವ್ರು ಅವರ ಕಿವಿಗೆ ಊದಿರುವಂತಹ ಕೆಲಸದಿಂದಾಗಿ ಏನಾಯಿತು ಬೆಳವಣಿಗೆ ಇಲ್ಲಿದೆ ನೋಡಿ ವರದಿ. ರಾಜ್ಯ ಬಿಜೆಪಿಯಲ್ಲಿ ಬಳ್ಳಾರಿ ಬಣಸಂಘರ್ಷ. ರಾಮುಲು ಹೆಗಲಿಗೆ ಸಂಡೂರು ಸೋಲಿನ ಹೊಣೆ. ಜನಾರ್ದನ್ ರೆಡ್ಡಿ, ಬಂಗಾರು ಹನುಮಂತು ದೂರು. ಕೋರ್ ಕಮಿಟಿಯಲ್ಲಿ ರಾಮುಲುಗೆ ಉಸ್ತುವಾರಿ ತರಾಟೆ. ರಾಜ್ಯ ಬಿಜೆಪಿಯಲ್ಲಿ ಬಣಸಂಘರ್ಷ ಜೋರಾಗಿದೆ. ಸಂಡೂರು ಸೋಲಿನ ಹೊಣೆಯನ್ನ ಮಾಜಿ ಮಂತ್ರಿ ಶ್ರೀರಾಮುಲು ಹೆಗಲಿಗೆ ಹೊರಿಸಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ, ಸಂಡೂರು ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು ರಾಮುಲು ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಈ ದೂರನ್ನ ಆಧರಿಸಿ ನಿನ್ನೆಯೇ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಅವರನ್ನ ಉಸ್ತುವಾರಿ ರಾಧಾ ಮೋಹನ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಬೈ ಎಲೆಕ್ಷನ್ ನಲ್ಲಿ ಪಕ್ಷದ ಅಭ್ಯರ್ಥಿ ಪರ ಸರಿಯಾಗಿ ಕೆಲಸ ಮಾಡಿಲ್ಲ ಎಂಬ ದೂರಿದೆ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದರಿಂದ ಬೇಸರಗೊಂಡ ಮಾಜಿ ಮಂತ್ರಿ ರಾಮುಲು ಪಕ್ಷ ತೊರೆಯುವ ಮಾತುಗಳನ್ನಾಡಿದ್ದಾರೆ. ರಾಜಕೀಯವಾಗಿ ಮುಗಿಸಲು ರೆಡ್ಡಿ ಯತ್ನ. ವಿಜಯೇಂದ್ರ ನನ್ನ ರಕ್ಷಣೆಗೆ ಬರಲಿಲ್ಲ, ಭಾರ ಎನಿಸಿದ್ರೆ ಬಿಜೆಪಿಯಲ್ಲಿ ಇರಲ್ಲ. ತಮ್ಮ ವಿರುದ್ಧ ಸಂಡೂರು ಸೋಲಿನ ಆರೋಪದಿಂದ ಶ್ರೀರಾಮುಲು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಕೆಲಸ ಮಾಡಿದ್ದೇನೆ, ಸುಖಾಸುಮ್ಮನೆ ದೂರನ್ನ ಕೊಡ್ಲಾಗ್ತಿದೆ, ಇದು ಸರಿಯಲ್ಲ. ಪ್ರಾಮಾಣಿಕರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳಿ ರಾಮುಲು ಗುಡುಗಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಸೋಲಿನ ಬಗ್ಗೆ ನನ್ನನ್ನ ದೂಷಿಸಲಾಯಿತು. ರೆಡ್ಡಿ ಮಾತನ್ನ ಕೇಳ್ಕೊಂಡು ಉಸ್ತುವಾರಿ ಹೀಗೆ ಮಾತನಾಡಿದ್ರು. ನನ್ನ ನೆರವಿಗೆ ವಿಜಯೇಂದ್ರ ಸಹ ಧಾವಿಸ್ಲಿಲ್ಲ ಅಂತ ಹೇಳಿ ಬೇಸರಗೊಂಡಿದ್ದಾರೆ. ನಾನು ಪಕ್ಷಕ್ಕೆ ನಿಷ್ಠೆಯಿಂದಿದ್ದೇನೆ, ಕೆಲಸ ಮಾಡಿದವರಿಗೆ ಬೆಲೆಯೇ ಇಲ್ಲ. ನಿಮಗೆ ನಾವು ಬೇಡವಾದ್ರೆ ಪಕ್ಷವನ್ನ ಬಿಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ದಾರೆ. ಈ ರೀತಿ ಆರೋಪನೆ ಓಡಿಸಂತ ಟೈಮಲ್ಲಿ ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನಸ್ಸಲ್ಲಿ ಕೂಡ ಎಲ್ಲೊಂದು ಕಡೆ ನನ್ನ ಬಗ್ಗೆ ಅಸಮಾಧಾನ ಇರುತ್ತೆ. ಸರಿಯಲ್ಲ, ನೆನ್ಪಿಡ್ಕೊಳ್ರಿ. ಸಂಘ ಪರಿವಾರಕ್ಕೆ ಶ್ರೀರಾಮುಲು ದೂರು. ಹೈಕಮಾಂಡ್ ಭೇಟಿಗೂ ಮಾಜಿ ಸಚಿವರ ನಿರ್ಧಾರ. ಇನ್ನು ಕೋರ್ ಕಮಿಟಿಯಲ್ಲಿನ ಬೆಳವಣಿಗೆಯ ಬಗ್ಗೆ ಶ್ರೀರಾಮುಲು ಹೈಕಮಾಂಡ್ ನಾಯಕರಿಗೆ ದೂರವಾಣಿ ಕರೆ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ಕರೆ ಮಾಡಿ ಕೋರ್ ಕಮಿಟಿಯಲ್ಲಿ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಳ್ಳಲಾಗಿದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೈಕಮಾಂಡ್ ಭೇಟಿಗೂ ಕೂಡ ರಾಮುಲು ನಿರ್ಧರಿಸಿದ್ದಾರೆ. ಎಲ್ಲಾ ಉದ್ದೇಶವನ್ನು, ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್, ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತ ಹೇಳಿ ಸಂತೋಷ್ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್ ನಾನು. ಕೂಡ್ಲಿಗಿಯಿಂದ ಸ್ಪರ್ಧೆಗೆ ರಾಮುಲು ತಯಾರಿ. ಶ್ರೀರಾಮುಲುಗೆ ಸ್ವಪಕ್ಷೀಯರಿಂದಲೇ ವಿರೋಧ. ರೆಡ್ಡಿ ಪರಮಾಪ್ತ ಬಂಗಾರು ಹನುಮಂತು ಸಭೆ. ಈ ಮಧ್ಯೆ ಮುಂದಿನ ಚುನಾವಣೆಯಲ್ಲಿ ಕೂಡ್ಲಿಗಿಯಿಂದ ಸ್ಪರ್ಧೆ ಮಾಡಲು ರಾಮುಲು ಈಗಿನಿಂದಲೇ ತಯಾರಿ ನಡೆಸಿದ್ದಾರೆ. ಆದರೆ ಇದಕ್ಕೆ ಸ್ವಪಕ್ಷದಿಂದಲೇ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಜನಾರ್ದನ್ ರೆಡ್ಡಿ ಆಪ್ತ ಬಂಗಾರು ಹನುಮಂತು ನೇತೃತ್ವದಲ್ಲಿ ಸಭೆ ಕೂಡ ಆಗಿದ್ದು, ರಾಮುಲು ಕೂಡ್ಲಿಗಿ ಕ್ಷೇತ್ರಕ್ಕೆ ಬಾರದಂತೆ ತಡೆಯಲು ಚರ್ಚೆ ನಡೆದಿದೆ. ಇದು ಶ್ರೀರಾಮುಲು ಅಸಮಾಧಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ನಾನಂತೂ ಅವತ್ತೇನು ಹೋರಾಟ ಮಾಡ್ತಿರೋದು, ಯಾರೇ ಬರ್ಲಿ ಲೋಕಲ್ ಕೊಡ್ಬೇಕಂತ ನನಗೆ ಆ ಮಾತು ಈಗಲೂ ನನ್ ಬಂದ. ಈಗ ನಾವು ಅಧಿಕಾರಿ ಇದುವರೆಗೆ ಅನುಭವಿಸಿಲ್ಲ. ಅವ್ರು ನಾಲ್ಕು ಬಾರಿ ಅನುಭವಿಸ್ಯಾರ, ಮಿನಿಸ್ಟರ್ಗಳು. ಅವರು ST ಮತ್ತೆ ಜನರಲ್ ಅಂತ ಅವ್ರ ತಲೆ ಬಂದು ಬರಬಾರ್ದು. ಇಲ್ಲಿ ಈಜಿರ್ತಕ್ಕಂಥ ಕ್ಷೇತ್ರ ಯಾಕಂದ್ರೆ ಮಾಡ್ಕೊಂಬರು ಕೂಡ್ಲಿಗೆ ಹೋಗ್ತೀನಿ ಅಂತ ನಾನು ಇಲ್ಲ, ನೀನು ಕೂಡ್ಲಿಗೆ ಅಲ್ಲಿ ನಾನು ಶಾಂತ ನಿಲ್ಸ್ಬೇಕಂತ ಇದ್ದೀನಿ, ನೀನು ಕೂಡ್ಲಿಗೆ ಹೋಗ್ಬಿಡಂತ. ಒಟ್ಟಿನಲ್ಲಿ ರಾಜ್ಯ ಬಿಜೆಪಿಯಲ್ಲೂ ಬಳ್ಳಾರಿ ಬಣಸಂಘರ್ಷ ಜೋರಾಗಿದ್ದು, ಕೋಪಗೊಂಡಿರುವ ರಾಮುಲು ತಣ್ಣಗಾಗ್ತಾರಾ, ಬಂಡಾಯವೇಳ್ತಾರಾ ಅಥವಾ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುತ್ತಾ ಕಾದ್ ನೋಡ್ಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.